ದೆಹಲಿಯಲ್ಲಿ ಜನರು ಮನೆಯಿಂದ ಹೊರಗೆ ಬರುವುದೇ ಕಷ್ಟಕರವಾಗಿದೆ. ಮುಂಜಾನೆಯಾಗಲಿ ಸಂಜೆಯಾಗಲಿ ದೆಹಲಿಯ ಹವಾಮಾನ ಒಂದೇ ಆಗಿರುತ್ತದೆ. ವಾಯು ಮಾಲಿನ್ಯ ಅಪಾಯಕಾರಿ ಮಟ್ಟ ತಲುಪಿದ್ದು, ಹೆಚ್ಚುತ್ತಿರುವ ಮಾಲಿನ್ಯದ ನಡುವೆ ಅನೇಕ ನಿರ್ಬಂಧಗಳನ್ನು ಜಾರಿಗೊಳಿಸಲಾಗಿದೆ. ವಾಯು ಮಾಲಿನ್ಯ ಸದ್ಯಕ್ಕೆ ನಿಯಂತ್ರಣಕ್ಕೆ ಬರುವಂತೆ ಕಾಣುತ್ತಿಲ್ಲ. ಕಳೆದ 24 ಗಂಟೆಯಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ 488 ತಲುಪಿದೆ. ಸತತ 7ನೇ ದಿನವೂ ದೆಹಲಿ ವಿಶ್ವದ ಅತ್ಯಂತ ಕಲುಷಿತ ನಗರಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ದೆಹಲಿಯಲ್ಲಿ ವಾಸಿಸುವ ಜನರ ಮೇಲೆ ಆಳವಾದ ಬಿಕ್ಕಟ್ಟು ಎದುರಾಗಿದೆ. ಇಲ್ಲಿನ ಗಾಳಿ ಎಷ್ಟು ವಿಷಮಯವಾಗಿದೆ ಎಂದರೆ, ಕೇವಲ ಉಸಿರಾಡುವುದೆಂದರೆ ಕ್ಯಾನ್ಸರ್ಗೆ ಆಹ್ವಾನ ನೀಡಿದಂತೆ. ದೆಹಲಿ ಸೇರಿದಂತೆ ಭಾರತದ ಹಲವು ರಾಜ್ಯಗಳಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕವು ಗಂಭೀರ ವರ್ಗದಲ್ಲಿ ಉಳಿದಿದೆ. ಬುಧವಾರ ಸಂಜೆ 6 ಗಂಟೆಗೆ ದೆಹಲಿಯ ಸರಾಸರಿ AQI 495 ತಲುಪಿತ್ತು. ಇಲ್ಲಿ ಆನಂದ್ ವಿಹಾರ್, ಇಂಡಿಯಾ ಗೇಟ್, ದ್ವಾರಕಾ, ರೋಹಿಣಿ, ನೆಹರು ನಗರ ಮತ್ತು ಉತ್ತರ ಕ್ಯಾಂಪಸ್ನಲ್ಲಿ AQI 500ರ ಗಡಿ ದಾಟಿದೆ. ಬಾಂಗ್ಲಾದೇಶದ ಢಾಕಾ, ಪಾಕಿಸ್ತಾನದ ಲಾಹೋರ್ ಕ್ರಮವಾಗಿ 2-3ನೇ ಸ್ಥಾನಗಳಲ್ಲಿವೆ. ಇಂತಹ ಪರಿಸ್ಥಿತಿಯಲ್ಲಿ ದೆಹಲಿ ಇನ್ನೂ ದೇಶದ ರಾಜಧಾನಿಯಾಗಿ ಮುಂದುವರಿಯಬೇಕಾ ಎಂದು ಸಂಸದ ಶಶಿ ತರೂರ್ ಪ್ರಶ್ನೆ ಮಾಡಿದ್ದಾರೆ. ನವೆಂಬರ್ನಿಂದ ಜನವರಿವರೆಗೂ ಈ ನಗರ ವಾಸಕ್ಕೆ ಯೋಗ್ಯವಲ್ಲ. ಉಳಿದ ಅವಧಿಯಲ್ಲೂ ಉತ್ತಮ ಜೀವನ ಸಾಗಿಸಲು ಸಾಧ್ಯವಾಗಲ್ಲ. ಕೇಂದ್ರ ಸರ್ಕಾರ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ. ಇಂತಹ ಸನ್ನಿವೇಶದಲ್ಲಿ ದೆಹಲಿ ರಾಜಧಾನಿಯಾಗಿ ಉಳಿಯಬೇಕಾ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಇದು ಚರ್ಚೆಗೆ ಗ್ರಾಸವಾಗಿದೆ. ಇತ್ತ ಮಾಲಿನ್ಯ ಹೆಚ್ಚಳದ ಬಗ್ಗೆ ಹಿರಿಯ ವಕೀಲ ಕಪಿಲ್ ಸಿಬಲ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ವರ್ಚುವಲ್ ವಿಚಾರಣೆಗೆ ಸುಪ್ರೀಂ ಕೋರ್ಟ್ CJI ಸಂಜೀವ್ ಖನ್ನಾ ಸೂಚಿಸಿದ್ದಾರೆ. ಇನ್ನು ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಕೃತಕ ಮಳೆ ಸುರಿಸೋದೊಂದೇ ಮಾರ್ಗ. ಅದಕ್ಕೆ ಅನುಮತಿ ಕೊಡಿ ಎಂದು ದೆಹಲಿ ಪರಿಸರ ಸಚಿವ ಗೋಪಾಲ್ ರಾಯ್ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ದೆಹಲಿ ಮಾತ್ರವಲ್ಲ, ಉತ್ತರ ಭಾರತದಲ್ಲಿ ಮಂಜು ಆವರಿಸಿದೆ. ನೋಯ್ಡಾ ಬಳಿ ಸರಣಿ ಅಪಘಾತ ನಡೆದಿದೆ. 10 ಕಾರು ಡಿಕ್ಕಿಯಾಗಿ 2 ಸಾವನ್ನಪ್ಪಿದ್ದಾರೆ. ಆಗ್ರಾದಲ್ಲಿ ತಾಜ್ ಮಹಲ್ ಕೂಡ ಗೋಚರ ಆಗ್ತಿಲ್ಲ ಎಂದು ವರದಿಯಾಗಿದೆ. ವಾಯು ಮಾಲಿನ್ಯವನ್ನು ಸರ್ಕಾರ ಹೇಗೆ ಕಂಟ್ರೋಲ್ ಮಾಡುತ್ತದೆ ಎಂದು ಕಾದು ನೋಡಬೇಕಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.